ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮಜ್ಜಿಗೆ ಮೆಣಸಿಕಾಯಿ ಮತ್ತು ಮಜ್ಜಿಗೆ ಮೆಣಸಿಕಾಯಿ ಜವಳಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ. ಮೆಣಸಿಕಾಯಿ ಬೇಕು ಮತ್ತು ಜವಳಿಕಾಯಿ, ಗೌರಿಕಾಯಿ ಅಂತಾರೆ ಕೆಲವು ಕಡೆ ಜವಳಿಕಾಯಿನ, ಹಂಗಾಗಿ ಅದನ್ನು ತಗೊಂಡಿದ್ದೀನಿ. ಮತ್ತು ಮಜ್ಜಿಗೆ ಬೇಕು, ಉಪ್ಪು ಮತ್ತು ಜೀರಿಗೆ ಪುಡಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಬೇಕು. ಇವಾಗ ಮೆಣಸಿಕಾಯಿನ ಸೀಳ್ಕೋಬೇಕು. ಹೆಂಗೆ ಸೀಳೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಮೆಣಸಿಕಾಯಿ ತಗೊಂಡು ನಾನು ಸೀಳಿ ಇಟ್ಟಿದ್ದೀನಿ, ನಾನು ಆಲ್ರೆಡಿ ನಿಮಗೆ ತೋರ್ಸೋಕ್ಕೆ ಅಂತ. ನೋಡಿ ಈ ರೀತಿ ಸೀಳ್ಕೋಬೇಕು. ನೋಡಿ ಈ ರೀತಿ ಸೀಳ್ಕೋಬೇಕು. ಇಲ್ಲ ಅಂದರೆ ಕಟ್ ಮಾಡಾಕಿದ್ರೆ ಅದರಲ್ಲಿರೋ ಬೀಜ ಎಲ್ಲ ಬಿದ್ದುಬಿಡುತ್ತೆ. ಹಂಗಾಗಿ ಹಿಂಗೆ ಸೀಳ್ಕೊಬಿಟ್ಟು ಹಾಕಿದ್ರೆ ಸಾಕು. ಮತ್ತು ಗೌರಿಕಾಯಿ ಜವಳಿಕಾಯಿ ಅಂತ ಅನ್ನಲ್ಲ ನೋಡಿ, ಇಷ್ಟು ದೊಡ್ಡದಿರುತ್ತೆ, ಇಷ್ಟು ಉದ್ದ ಇರುತ್ತೆ. ಅದನ್ನು ಈ ರೀತಿ ನಾರಿರುತ್ತೆ, ನಾರು ತೆಗೆದುಬಿಟ್ಟು ಹಾಕಬೇಕು. ಇವಾಗ ಎಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ. ನಾನು 1-2 ಮೆಣಸಿಕಾಯಿ ಹಂಗೆ ತೋರಿಸಿದ್ದೀನಿ. ನಾನು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಕೀಟ್ಗೆ ಹಾಕ್ಕೊಂಡು, ಬಕೀಟು ಇಲ್ಲ ದೊಡ್ಡ ಪಾತ್ರೆ ಯಾವ್ದಾರ ಸರಿ, ಸಿಲ್ವರ್ ಪಾತ್ರೆಗೆ ಹಾಕಬೇಡಿ. ಮಜ್ಜಿಗೆ ಹಾಕೋದ್ರಿಂದ ತೂತಾಗುತ್ತೆ, ಉಪ್ಪು ಮಜ್ಜಿಗೆ ಬೀಳೋದ್ರಿಂದ ತೂತಾಗುತ್ತೆ. ಪ್ಲಾಸ್ಟಿಕ್ ಬಕೀಟು ಇಲ್ಲ ಸ್ಟೀಲ್ ಪಾತ್ರೆ ಯಾವುದಕ್ಕಾರ ಯೂಸ್ ಮಾಡ್ಬೋದು. ನೋಡಿ ಮಜ್ಜಿಗೆ ಮೆಣಸಿಕಾಯಿ ಎಲ್ಲ ಸೀಳ್ಕೊಂಡಿದ್ದೀನಲ್ಲ, ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಜವಳಿಕಾಯಿ ಮೆಣಸಿಕಾಯಿ ಎರಡನ್ನೂ ಮಿಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಮೆಣಸಿಕಾಯಿ ಖಾರ ಜವಳಿಕಾಯಿಗೆ ಹಿಡಿಯುತ್ತೆ ಅಂತೇಳಿ ಅದ್ರದ್ದು ಹುಳಿ, ಮಜ್ಜಿಗೆ ಹುಳಿ ಮತ್ತು ಮೆಣಸಿಕಾಯಿ ಖಾರ ಎಲ್ಲ ಅದು ಜವಳಿಕಾಯಿಗೆ ಸೊಪ್ಪೆ ಇರುತ್ತಲ್ಲ, ಹಂಗಾಗಿ ಮಜ್ಜಿಗೆ ಮೆಣಸಿಕಾಯಿ ಮಕ್ಕಳು ತಿನ್ನೋಕ್ಕಾಗಲ್ವಲ್ಲ, ಮಕ್ಕಳಿಗೆ ಮಜ್ಜಿಗೆ ಮೆಣಸಿಕಾಯಿ ಖಾರ ಆಗುತ್ತೆ ಅಲ್ವಾ, ಏನೇ ಗೋಲ್ಸಿದ್ರು ಅದರಲ್ಲಿ ಒಂಚೂರು ಖಾರದ ಅಂಶ ಇದ್ದೇ ಇರುತ್ತೆ. ಹಂಗಾಗಿ ಗೌರಿಕಾಯಿನ ಅದರಲ್ಲಿ ಉಪ್ಪಲ್ಲಿ ಹುಳಿ ಅಂಶ ಎಲ್ಲ ನೆಂದಿರುತ್ತಲ್ಲ, ಹಂಗಾಗಿ ಅದನ್ನು ಗೋಲಿಸ್ಕೊಟ್ರೆ ತೃಪ್ತಿ. ದೊಡ್ಡವ್ರು ಮಾತ್ರ ತಿಂತಾ ಇರ್ತೀವಿ, ಮಕ್ಕಳು ಮಕ್ಕ ನೋಡ್ತಾ ಇರ್ತಾರಲ್ಲ, ಹಂಗಾಗಿ ಮಕ್ಳಿಗೋಸ್ಕರ ಗೌರಿಕಾಯಿನ ಹಾಕೋದು. ಜವಳಿಕಾಯಿನ ಹಾಕಿದ್ರೆ ಅವರು ಮಕ್ಕಳು ಅನ್ನೋದು ಏನಿಲ್ಲ, ಅದು ಗೋಲ್ಸೋದ್ಮೇಲೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವ್ರು ಎಲ್ಲರೂ ತಿನ್ಬೋದು. ಎಲ್ಲ ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ. ತುಂಬ ವಯಸ್ಸಾದವರು ಇರ್ತಾರಲ್ಲ, ಅವ್ರಿಗೂ ಖಾರ ಕೊಡೋಂಗಿಲ್ವಲ್ಲ, ಅಂಥವ್ರಿಗೆ ಈ ಗೌರಿಕಾಯಿ ಜವಳಿಕಾಯಿನ ಕೊಡ್ಬೋದು. ನೋಡಿ ಎಲ್ಲ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ನಾನೀಗ. ಲೇಯರ್ ಆಗಿ ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು 1-1.5 kg ಅಷ್ಟು ಮೆಣಸಿಕಾಯಿ ತಗೊಂಡಿದ್ದೀನಿ. ಇದು ವರ್ಷಕ್ಕೆ ಒಂದೇ ಸತಿ ಮಾಡ್ಕೊಳ್ಳೋ ಅಂಥದ್ದು, ಬೇಸಿಗೆಯಲ್ಲಿ ಮಾತ್ರ ಮಾಡ್ಕೊಳ್ಳೋ ಅಂಥದ್ದು. ಮಳೆಗಾಲದಲ್ಲಿ ಮಾಡೋಕ್ಕಾಗಲ್ಲ, ಚಳಿಗಾಲದಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಮೇಡಮ್ ಅಂತ ಅಂದರೆ, ಬಿಸಿಲಿದ್ದಾಗ ಮಾಡಿದ್ರೆ ಚೆನ್ನಾಗಿ ಒಣಗುತ್ತೆ, ಇಲ್ಲ ಅಂದರೆ ಆ ಟೈಮಲ್ಲಿ ಮಾಡಿದ್ರೆ ಒಣಗಲ್ಲ, 1 ತಿಂಗಳಾದರೂ ಒಣಗಲ್ಲ. ಹಂಗಾಗಿ ನೋಡಿ 3.5 ಇಡಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಮತ್ತೆ ಬೇಕು ಅಂದರೆ ಹಾಕ್ಕೋಬೋದು. ಒಳ ಮುಷ್ಟಿ ಇಡಿಯಲ್ಲಿ 3.5 ಇಡಿ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಮತ್ತು ಜೀರಿಗೆ ಪೌಡ್ರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಕೆಲವ್ರು ಮೆಂತ್ಯ ಪುಡಿ ಹಾಕ್ತಾರೆ. ಮೆಂತ್ಯ ಪುಡಿ ಹಾಕಿದ್ರೆ ಮೇಲ್ಮೇಲೆ ಮೆಂತ್ಯ ಹಂಗಂಗೆ ನಿಲ್ಲುತ್ತೆ, ಗೋಲಿಸ್ದಾಗ ಕಹಿ ಆಗಿಬಿಡುತ್ತೆ, ಬ್ಲ್ಯಾಕ್ ಆಗುತ್ತೆ. ಹಂಗಾಗಿ ಮೆಂತ್ಯ ಪುಡಿ ಹಾಕ್ತಾಯಿಲ್ಲ ನಾನು, ಜೀರಿಗೆ ಪುಡಿ ಒಂದು ಹಾಕ್ತಾಯಿದ್ದೀನಿ. ನೋಡಿ 1/4 ಲೀಟ್ರಷ್ಟು ಮಜ್ಜಿಗೆ ಇಟ್ಕೊಂಡಿದ್ದೀನಿ ನಾನು. ಹುಳಿ ಮಜ್ಜಿಗೆ ಪೂರ್ತಿ ಹಾಕ್ತಾಯಿದ್ದೀನಿ. ಇದು 3-4 ದಿವಸ ನೆನಿಬೇಕು. ನೆಂದಾದ್ಮೇಲೆ ಆಮೇಲೆ ಬಿಸಿಲಿಗೆ ಹಾಕ್ಕೋಬೇಕು. ಇದು 3-4 ದಿವಸ ನೆನೆಯಕ್ಕೆ ಬಿಟ್ಟು ದಿನವೂ ಕೈ ಆಡ್ತಾನೆ ಇರಬೇಕು. ಮೇಲೆ ಕೆಳಗೆ ಹಿಂಗೆ ಕೈ ಆಡ್ತಾ ಇರಬೇಕು. ಕೈ ಆಡಿದ್ಮೇಲೆ ಆಮೇಲೆ ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕಿದ್ಮೇಲೆ ನಿಮಗೆ ಒಣಗಿದ್ಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಇವಾಗ 3 ದಿವಸ ನೆನಿಬೇಕು. ಇದು ನೆನೆದಾದ್ಮೇಲೆ ನಿಮಗೆ ಬಿಸಿಲಿಗೆ ಹಾಕೋದು ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಸತಿ ಹೆಂಗೆ ಕೈ ಆಡಬೇಕು ಅನ್ನೋದು ತೋರಿಸ್ತೀನಿ ನಿಮಗೆ. ಇದು 3-4 ದಿವಸ ನೆನಿಬೇಕು. ಉಪ್ಪು ಜೀರಿಗೆ ಪುಡಿಯಲ್ಲಿ ಮಜ್ಜಿಗೆಯಲ್ಲಿ ಎಲ್ಲ ನೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಇಟ್ಬಿಟ್ಟು ನಿಮಗೆ ನಾಳೆ ಮತ್ತು ಇದು ಕೈ ಆಡೋದು ಎಲ್ಲ ಉಪ್ಪು ಹೀರ್ಕೊಂಡಿರುತ್ತೆ, ಕರಗಿರುತ್ತೆ ಉಪ್ಪು. ಮತ್ತು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ.
ಮುಚ್ಚಿಡ್ತಾ ಇದ್ದೀನಿ. ನೋಡಿ ಇವಾಗ ಬಿಸಿಲು ಚೆನ್ನಾಗಿದೆ. ಬಿಸಿಲಿಗೆ 3 ದಿವಸ ನೆನೆ ಹಾಕಬೇಕು. 3 ದಿವಸ ಆಗಿದೆ ಈಗ. ನೋಡಿ ಇವಾಗ ಬಿಸಿಲಿಗೆ ಒಣಗಾಕ್ತಾ ಇದ್ದೀವಿ. ನನ್ನ ಮಗ ಒಣಗಾಕ್ತಾ ಇದ್ದಾನೆ ಬಿಸಿಲಿಗೆ. ನೋಡಿ ಬಿಸಿಲಿಗೆ ಈ ರೀತಿ ಒಣಗಾಕಬೇಕು. ಒಣಗಾಕಿದ್ಮೇಲೆ ಇವಾಗ ತೋರಿಸ್ತೀನಿ, ಒಣಗಿದ್ಮೇಲೆ ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ. ಜೋಳಿಕಾಯಿ ಮೆಣಸಿನ್ಕಾಯಿ 2 ಇದೆ. 2ಕ್ಕೂ ಉಪ್ಪು ಖಾರ ಹುಳಿ 3 ಹಿಡ್ದಿರುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ ಈಗ. ಮಜ್ಜಿಗೆಯಲ್ಲಿ ನೆನೆ ಹಾಕಿದ್ವಲ್ಲ ಮೆಣಸಿನ್ಕಾಯಿ, ಸೀಳ್ಬಿಟ್ಟು ಹಾಕಿದ್ವಲ್ಲ, ಒಣಗಿದೆ ಚೆನ್ನಾಗಿ. ಮತ್ತು ಜವಳಿಕಾಯಿ ಗೌರಿಕಾಯಿ ಅಂತಾರಲ್ಲ ಅದು ಒಣಗಿದೆ, ಚೆನ್ನಾಗಿ ಒಣಗಿದೆ. ಇವಾಗ ಗೋಲಿಸ್ತೀನಿ. ಗೋಲಿಸಿದ್ಮೇಲೆ ಹೆಂಗೆ ಬರುತ್ತೆ ಅಂತ ನೋಡಿರಂತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಗೋಲ್ಸೋಣ. ಹಾಗಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಕಾಯಬೇಕು. ನೋಡಿ ಎಣ್ಣೆ ಕಾದಿದೆ. ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಆಗಿದೆಯಲ್ಲ, ಇದನ್ನು ಗೋಲ್ಸೋಣ. ಇಷ್ಟೂ ಗೋಲ್ಸೋದು ಬೇಡ, ಸ್ವಲ್ಪ ಗೋಲ್ಸೋಣ. ನೋಡಿ ಎಣ್ಣೆ ಕಾದಿದೆ. ಒಂದು ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೋಲ್ಸ್ಕೋಬೇಕು. ಕೆಂಪುಗಾಗಂಗೆ ಗೋಲ್ಸ್ಕೋಬೇಕು. ನಾನು ಸಣ್ಣ ಬಾಣಲಿ ಇಟ್ಟಿರೋದ್ರಿಂದ ಗೋಲ್ಸೋದು ಸ್ವಲ್ಪ ಟೈಟ್ ಅನಿಸುತ್ತೆ. ದೊಡ್ಡ ಬಾಣಲಿ ಇಟ್ಕೊಂಡ್ರೆ ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಗೋಲ್ಸೋದು ಈಸಿ ಆಗುತ್ತೆ. ಮದುವೆ ಮನೆಯಲ್ಲಿ ಎಲ್ಲ ಕೊಡ್ತಾರಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಇದೆ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಗೋಲ್ಸಿದ್ದೀನಿ, ಕೆಂಪುಗಾಗಂಗೆ ಗೋಲ್ಸಿದ್ದೀನಿ. ಇದು ಹಾಕಿ ತೆಗೆದ್ಮೇಲೆ ಇನ್ನು ರೆಡ್ ಆಗುತ್ತೆ. ತುಂಬ ಬ್ಲ್ಯಾಕ್ ಆಗಂಗೆ ಗೋಲ್ಸೋದು ಬೇಡ, ಘಾಟ್ ಆಗಿಬಿಡುತ್ತೆ. ಇದು ಒಂದು ಸತಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಬರುತ್ತೆ ನಮಗೆ. ನೋಡಿ ಪ್ಲೇಟಿಗೆ ತೆಕ್ಕಂತ ಇದ್ದೀನಿ ನಾನು. ವರ್ಷ ಪೂರ್ತಿ ಇಟ್ಟಿಕೊಂಡು ತಿನ್ನುವ ಮಜ್ಜಿಗೆ ಮೆಣಸಿನ್ಕಾಯಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ.